ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ಈ ಸುದ್ದಿಯಲ್ಲಿ ಹೈನುಗಾರಿಕೆಯ ಬಗ್ಗೆ ಹೇಳಬೇಕಂತ ಮಾಡೀನಿ. ಅದಕ್ಕಿಂತ ಮುಂಚೆ ನನ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು ನನ್ನ ಜನರಲ್ಲಿ ಪ್ರೋತ್ಸಾಹಿಸುತ್ತೇನೆ. ಇವತ್ತಿನ ಈ ವಿಷಯದಲ್ಲಿ ಹೈನುಗಾರಿಕೆಯ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಹೇಳಬೇಕಂತ ಮಾಡೀನಿ. ಇಲ್ಲಿ ಏನಪ್ಪ ಅಂದ್ರೆ, ರಾಜ್ಯದ ಹೈನುಗಾರರನ್ನು ಉತ್ತೇಜನ ಮಾಡಲಾಗಿ ಪಶುಪಾಲನಾ ಸಹಾಯಗಳು ಅದಾವ, ಮತ್ತು ಹಾಲು ಉತ್ಪಾದಕರ ಪ್ರೋತ್ಸಾಹಧನಗಳು ಅದಾವ, ಮತ್ತು ಜಾನುವಾರುಗಳಿಗೆ ಆಕಸ್ಮಿಕವಾಗಿ ಸಾವುಗಳಿಗೆ ಪರಿಹಾರನೂ ಅದಾವ, ಮೇವು ಕತ್ತರಿಸುವ ಯಂತ್ರ ವಿತರಣೆಯೂ ಅದ, ಮೇವಿನ ಬೀಜಗಳ ಕಿರುಪೊಟ್ಟಣ ವಿತರಣೆಗಳು ಸಹ ಅದಾವ. ಇದ್ರಾಗ ಸಂಚಾರಿ ಪಶು ಚಿಕಿತ್ಸಾ ಘಟಕಗಳ ಅನುಕೂಲಗಳು ಸಹ ಅದಾವ. ರಾಸುಗಳಿಗೆ ಉಚಿತವಾಗಿ ಲಸಿಕಾ ಕಾರ್ಯಕ್ರಮನೂ ಅದಾವ. ಸೊ ಇದಿಷ್ಟಲ್ಲದೆ ಹೈನುಗಾರಿಕಾ ಸಾಲಕ್ಕಾಗಿ ಬಡ್ಡಿ ಸಹಾಯಧನಗಳು ಸಹ ಅದಾವ. ಇದರಲ್ಲಿ ಎಲ್ಲರ ಗಮನಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ಹಸುಗಳ ಆಯ್ಕೆ ಹೆಂಗಿರ್ಬೇಕನ್ನೋದು. ಇದರಾಗ ಒಂದನೇದು ಹೇಳ್ಬೇಕಂದ್ರೆ, ತಮ್ಮ ಊರಿಗೆ ಹೊಂದಾಣಿಕೆಯಾಗಂಥ ಮಿಶ್ರ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾ. ಎರಡನೇದು ಹೇಳ್ಬೇಕಂದ್ರೆ, 15 ತಿಂಗಳುಗಳ ನಂತರ ಬೆದೆಗೆ ಬಂದ ಕರುಗಳನ್ನು ಆಯ್ಕೆ ಮಾಡಬೇಕಾಗ್ತದ. ಆಯ್ಕೆ ಮಾಡಿದ ನಂತರ ಖರೀದಿ ಮಾಡಿರಿ. ಇದರಾಗ ಮೂರನೇದು ಹೇಳ್ಬೇಕಂದ್ರೆ, 2 ರಿಂದ 5 ವರ್ಷಗಳ ಹಸುಗಳು ಹೆಚ್ಚು ಹಾಲು ಕೊಡುವ ಸಮಯ ಮತ್ತು ಅವುಗಳ ಖರೀದಿ. ಇದು ಇಷ್ಟಲ್ಲದೆ ಹಸುವಿನ ಖರೀದಿ ಹೆಂಗಿರ್ಬೇಕಂದ್ರೆ, ಸ್ಪಷ್ಟವಾಗಿ ಆ ತಳಿ ಆ ಕರಾವಿನ ಹಂತ ಮತ್ತು ಇಳುವರಿಯ ಆಧಾರದಲ್ಲಿ ನಿರ್ಧರಿಸಬೇಕು. ಬಾಲ ಮತ್ತು ಕಿವಿಗಳನ್ನು ಅಲ್ಲಾಡಿಸುವ ಹಂತದ ದನಗಳನ್ನು ಖರೀದಿ ಮಾಡಬೇಕಾಗ್ತದ. ಇದ್ರಾಗ ನಾ ಹೇಳ್ಬೇಕಂದ್ರೆ, ಹೈನುಗಾರಿಕೆಯನ್ನು ಮಾಡಲು ಪ್ರೋತ್ಸಾಹಧನ ಪಡೆಯುವುದಕ್ಕಾಗಿ ಸರ್ಕಾರದ ಯೋಜನೆಗಳು ಏನೇನಪ್ಪ ಅಂದ್ರೆ, ಒಂದನೇದು ನಬಾರ್ಡ್ ಯೋಜನೆ. ಇದು ನಿಮ್ಮ ಗಮನದಲ್ಲಿರಲಿ. ಒಂದನೇದು ನಬಾರ್ಡ್ ಯೋಜನೆ. ಈ ಯೋಜನೆಯಡಿಯಲ್ಲಿ ಡೈರಿ ವ್ಯವಹಾರಕ್ಕಾಗಿ ತೆಗೆದುಕೊಳ್ಳುವಂತಹ ಸಾಲದ ಮೇಲೆ ಸಬ್ಸಿಡಿಯೂ ಸಹ ಪಡಿಬಹುದು. ಮತ್ತು ಈ ಯೋಜನೆಗೆ SC ST ಅವರಿಗೆ 33% ಸಹಾಯಧನವನ್ನು ಪಡಿಬಹುದು, ಮತ್ತು ಸಾಮಾನ್ಯ ವರ್ಗದವರಿಗೆ 25% ಸಬ್ಸಿಡಿ ಸಹಾಯಧನವನ್ನು ಪಡೆಯಬಹುದು. ಮತ್ತು ಈ ಯೋಜನೆಯಲ್ಲಿ ಅಂದರೆ ನಬಾರ್ಡ್ ಯೋಜನೆಯಲ್ಲಿ ಗರಿಷ್ಠ 25 ಲಕ್ಷ ರೂಪಾಯಿ ಒಳಗೆ ಸಾಲದ ರೂಪದ ಸಹಾಯಧನವನ್ನು ಪಡೆಯಲು ಅವಕಾಶ ಅದ. ಇದರಾಗ ಮಹಿಳೆಯರಿಗೆ ಸಹಾಯಧನ ಹೆಂಗಪ್ಪ ಅಂದ್ರೆ, ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸುವುದಕ್ಕಾಗಿ, ಅಂದರೆ ಎಮ್ಮೆ ಖರೀದಿಗಾಗಿ ಪಡೆಯುವ ಸಾಲದ 65,000 ರೂಪಾಯಿ ಮೇಲಿನ ಬಡ್ಡಿಯನ್ನು ಸಹ ಸಕಾಲದಲ್ಲಿ ಮರುಪಾವತಿಯನ್ನು ಮಾಡುವ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಶೇಕಡಾವಾಗಿ 6% ಬಡ್ಡಿ ಸಹಾಯಧನವಾಗಿ ನೀಡಲಾಗ್ತದೆ. ಇದಿಷ್ಟಾಯಿತು. ಪಶುಗಳ ಚಿಕಿತ್ಸೆ ಹೆಂಗಪ್ಪ ಅಂದ್ರೆ, ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಪ್ಪ ಅಂದ್ರೆ, ಜಾನುವಾರುಗಳ ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ರೈತರ ಮನೆ ಬಾಗಿಲಿಗೆ ತುರ್ತುಗಳ ಅಗತ್ಯ ಪಶು ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸಲು 290 ಸುಸಜ್ಜಿತ ಸಂಚಾರಿ ವಾಹನಗಳು ಸಹ ಒದಗಿಸಲಾಗ್ತದೆ. ಇದ್ರಾಗ ನಾ ಇನ್ನೊಂದು ಹೇಳಬೇಕಪ್ಪ ಅಂದ್ರೆ, ಜಾನುವಾರುಗಳಿಗೆ ತುರ್ತು ಸೇವೆಗಳನ್ನು ಒದಗಿಸಲಿಕ್ಕೆ 24x7 ಅಂತ ನಂಬರ್ನೂ ಸಹ ಅದ. ಅದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಬೇಕಾದ್ರೆ ಇದ್ರಾಗ ನನ್ನ ಬಾಯಿಲಿಂದನೂ ಕೇಳಿ ನೋಡ್ರಿ. ಹೇಳ್ತೀನಿ 8277100200. ಸರಿ, ಇನ್ನೇನು ಹೇಳ್ತೀನಿ ನೋಡ್ರಿ, 8277100200. ಇದಿಷ್ಟಲ್ಲದೆ ಇದ್ರಾಗ ನನಗೆ ಇನ್ನೊಬ್ಬರು ಕೇಳಿದ್ರು, ಇದ್ರಾಗ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಹೇಳ್ರಪ್ಪ ಅಂತ ನನಗೆ ಹೇಳಿದ್ರು ಒಬ್ಬರು. ಅದನ್ನೂ ಇಷ್ಟು ನಿಮಗೆ ಮಾಹಿತಿ ಹೇಳಿಬಿಡ್ತೀನಿ. ಇದ್ರಾಗ ಏನಂದ್ರೆ, ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿ ಅಲ್ಪಾವಧಿ ಆರ್ಥಿಕ ನೆರವನ್ನು ಪಡೆಯಲು ಈ ಯೋಜನೆ ಉತ್ತಮವಾಗಿದೆ. ಯಾಕಂದರೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ 1,60,000 ಸಾಲ ಸೌಲಭ್ಯವೂ ಸಹ ಪಡಿಬಹುದು. ಈ ಸಾಲಕ್ಕೆ 2% ಬಡ್ಡಿ ಸಹಾಯವನ್ನು ಸಹ ನೀಡಲಾಗ್ತದೆ. ಸಕಾಲದಲ್ಲಿ ನೀವು ಏನಾದರೂ ಈ ಹಣವನ್ನು ಮರುಪಾವತಿ ಮಾಡಿದ್ರೆ
ಹೆಚ್ಚುವರಿಯಾಗಿ ಶೇಕಡ 3% ವಾರ್ಷಿಕ ಬಡ್ಡಿಯನ್ನು ಸಹ ಪಡಿಬಹುದು. ಇಷ್ಟು ಈ ಹೊತ್ತಿನ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ಧನ್ಯವಾದ. ಬಿಜಾಪುರ ಹೋದ್ರಿ